ಈಸ್ ಅ ವೆರಿ ಸ್ಪೆಷಲ್ ಒನ್. ಯಾಕಂದರೆ ಸೊ ಇಲ್ಲಿ ಎಲ್ಲ ಈವೆಂಟ್ ಏನು ಆರ್ಗನೈಸ್ ಆಗಿದೆ, ಈವೆಂಟ್ ಏನಕ್ಕೆ ಇಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ಈವೆಂಟ್ ಮ್ಯಾನೇಜರ್ಸ್ ರೀಸನ್ ಆಗ್ತಾರೆ. ದ ಒನ್ ಹೂ ಬ್ರಿಂಗ್ಸ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್, ಆನ್ ಟೈಮ್, ಆನ್ ಸ್ಪಾಟ್. ಸೊ ಈ ಇವೆಂಟ್ನ ಆರ್ಗನೈಸ್ ಮಾಡಿರೋ ದ ಪ್ರೊಪ್ರೈಟರ್ ಆಫ್ S2 Events, ಮಿಸಸ್ ಸವಿತಾ ರಮೇಶ್. ಕ್ಯಾನ್ ವಿ ಹ್ಯಾವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹರ್? ವಿ ಹ್ಯಾವ್ ಮಿಸಸ್ ಸವಿತಾ ರಮೇಶ್ ಹಿಯರ್, who started the event company of our own in 2015. ಸಾವಿರಕ್ಕೂ ಹೆಚ್ಚು ಇವೆಂಟ್ಸ್ ಮಾಡಿದ್ದಾರೆ. ಅವರ ಮುಖ್ಯವಾದ ಇವೆಂಟ್ಸ್ ಮೈಸೂರು ದಸರಾ 2023, ಚಾಮರಾಜನಗರ ದಸರಾ ಇವೆಂಟ್, ಹಂಪಿ ಉತ್ಸವ ವಿಚ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಉತ್ಸವ ರೀಸೆಂಟಾಗಿ ಮಾಡಿರೋದು. ಆ್ಯಂಡ್ ಪಾಸ್ಟ್ 7 ಇಯರ್ಸಿಂದ 7 ವರ್ಷದಿಂದ ವಿ ಆರ್ ಡೂಯಿಂಗ್ ಇವೆಂಟ್ಸ್ ಫಾರ್ ನಮ್ಮ ನಲ್ಪಾಡ್ ಹ್ಯಾರಿಸ್ ಸರ್ಗೋಸ್ಕರ. ಸೊ ರೀಸೆಂಟಾಗಿ ಮಾನವೀಯತೆ ಹಬ್ಬ ಎಲ್ಲ ವಾರ್ಡಲ್ಲೂ ಸೆಲೆಬ್ರೇಟ್ ಮಾಡಿದ್ರಲ್ಲ, ಪ್ರತಿಯೊಂದು ಆರ್ಗನೈಸ್ ಮಾಡಿದ್ದು ಫ್ರಮ್ S2 Events, that is Mrs. Savita Ramesh. Can we have Mr. Ramesh also on the stage, please? The couple, the iconic couple in the event industry who has made everyone's dream come true. Every event is a successful, every show is a blast. These two, Mr. Ramesh and Mrs. Savita Ramesh, we have on the stage. I request you to please address the gathering. Good evening to everybody present here. Thank you so much, Nalpad sir, for this honoring me with this special award. And I think the first time I'm facing on screen, because we work all time backstage, the whole night sometimes we work. And before 8 years, I like to tell one thing. We were a part of your event as a dance team. So that time like ನಮ್ಮಲ್ಲಿ ಇವೆಂಟ್ ಮಾಡೋ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ನೀವು ಕಂಡಿಡಿದು ಇವೆಂಟ್ ಮಾಡ್ತೀರಾ ಅಂತ ಅಂದ್ರಿ. ಅವತ್ತು ನಾವು ಇವೆಂಟ್ ಕಂಪನಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಸ್ಫೂರ್ತಿಯಾಗಿದ್ದಿದ್ದು ಹ್ಯಾರಿಸ್ ಸರ್ ಅವರು ಮತ್ತು ನಲ್ಪಾಡ್ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ಈಸ್ 8 years ದ ಜರ್ನಿ ವಿತ್ ಯು. What all the events you are seeing till date, we were with him. And any event, one phone call, we would be there. And thank you so much, Nalpadji. And the backbone of my achievement till date is my husband, that is Ramesh. Thank you so much. Thank you so much, sir, for all your support, and hope it will be there for future too. Thank you so much. Thank you. ಸೊ ಇವ್ರು ಇವೆಂಟ್ ಮಾಡೋಕ್ಕೆ ಕಲ್ತಿದ್ದು ಬೇರೆ ಎಲ್ಲೂ ಹೋಗಲ್ಲ, ನಾನೇ ಅವ್ರಿಗೆ ಟೀಚರು. ನಾನೇ ಹೇಳಿ ಸ್ಟೇಜು, ಲೈಟು, ಮೈಕು, ಟೈಮು ಅಂತ ಒಂದೊಂದು ಹೇಳಿ ಇವ್ರು ಇವಾಗ ಎಕ್ಸ್ಪರ್ಟ್ ಆಗಿದ್ದಾರೆ. ಇದಂತೂ ನಿಜ. ಸರ್ರಲ್ಲಿ ಒಂದು ಟ್ಯಾಲೆಂಟ್ ಇದೆ ನಿಜವಾಗ್ಲೂ. ಏನಾದ್ರು ಅವರು ಇವೆಂಟ್ ಫೀಲ್ಡಿಗೆ ಬಂದರೆ ನಾವು ನಾಶನ ಆಗ್ಬಿಡ್ತೀವಿ, ಗ್ಯಾರಂಟಿ. ಅಷ್ಟು ಟ್ಯಾಲೆಂಟ್ ಇದೆ ನಿಜವಾಗ್ಲೂ. ಒಂದೊಂದು ಇವಾಗ ನಾವು ಯಾರೋ ಇವೆಂಟ್ ಯಾರು ಕೊಟ್ಟಿದ ತಕ್ಷಣ ಬರೀ ಹೇಳ್ಬಿಡ್ತಾರೆ, ಇಷ್ಟಿಷ್ಟು ಮಾಡು, ಹಿಂಗೆ ಮಾಡು, ಹೌದಾ ಮಾಡ್ತಾ ಇದೆಯಾ ಮಾಡು. ಇವ್ರು ಹಂಗಲ್ಲ, ಪಿನ್ ಟು ಪಿನ್. ನನಗೆ ಕೂಡ ನಾನು ಎಷ್ಟೋ ಕಲ್ತಿದ್ದೀನಿ LED ವಾಲಲ್ಲಿ ಹೆಂಗೆ ಡಿಸೈನ್ ಮಾಡಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ ಈ ವಿಷಯ, ನಿಜವಾಗ್ಲೂ ಇದು ಸೀಕ್ರೆಟ್ ಹೇಳ್ತೀನಿ. ಅವರಿಂದ ನಾನು LED ವಾಲ್ ಡಿಸೈನ್ ಮಾಡೋದನ್ನ ಕಲ್ತಿದ್ದೀನಿ. ಸತ್ಯ ಇದು ಅವರಿಂದ ಕಲ್ತಿದ್ದೀನಿ. ಅವ್ರು ಹೇಳ್ಕೊಟ್ಟಿದ್ದಾರೆ, ಹಿಂಗೆ ಮಾಡೋದು ಹೆಂಗಿರುತ್ತೋ, ನೋಡೋ ಆಗುತ್ತೆ, ನೋಡೋ ನೀನು ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ. ಅದು ಇವ್ರ ಹತ್ರ ಕಲ್ತಿರೋ ಡಿಸೈನ್ಸ್ನ ಬೇರೆ ಕಡೆ ಎಲ್ಲ ಹಾಕಿ ತುಂಬ ಹೆಸರು ತೊಗೊಂಡ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಅದಂತೂ ನಿಜ. ಬೇರೆ ಕಡೆ ಎಲ್ಲ ಮಾಡಿ ತುಂಬ ಹೆಸರು ತೊಗೊಂಡಿದ್ದೀನಿ. ನಮ್ಮ ಎಷ್ಟು ಇವೆಂಟ್ಸ್ ನಿಂತಿದೆ ಅನ್ನೋ ಕಾರಣ ಹ್ಯಾರಿಸ್ ಸರ್ ಆ್ಯಂಡ್ ನಲ್ಪಾಡ್ ಸರ್. ಅದಂತೂ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಇದಕ್ಕೆಲ್ಲ ಕಾರಣಕರ್ತರವ್ರೆ. ಥ್ಯಾಂಕ್ ಯು ರಮೇಶ್. ನಾನು ಇವಾಗ LED ಇದೆಲ್ಲ ಕಾಮನ್. 7-8 ವರ್ಷದಿಂದ ನಾವು ಆವಾಗ ಕಟ್ಟಿದಾಗ ಆ ಸ್ಟೇಜ್ ಹಾಕೋಕ್ಕೆ, ಆ ಫ್ರೇಮ್ ಹಾಕೋಕ್ಕೇ ಭಯ ಆಗೋದು. ಇವಾಗ ಏನೋ ನಿಲ್ಲಿಸ್ಬಿಡ್ತಾರೆ, ಮಾಡ್ತಾರೆ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಬಂತು. ಆ ಟೈಮಲ್ಲಿ ರಾತ್ರಿ ಇಡೀ ನನಗೊಂದು ಪೀಡೆ ಇದೆ, ಅದು ಕರೆಕ್ಟಾಗಿರಬೇಕು. ರಾತ್ರಿ ಇವ್ರ ಜೊತೆ ಎಷ್ಟೊತ್ತಾದರೂ ನಾನು ಕೂತಿರ್ತೀನಿ. ಅದು ಫಿನಿಶಾಗಿ ಓಕೆ ಅಂದರೆ ಮಾತ್ರ ನಾನು ಹೋಗೋದು, ಇಲ್ಲ ನನಗಾಗಲ್ಲ. ಈ ನಡುವೆ ನಮ್ಮ ಭಾಸ್ಕರ್ ಬಂದಮೇಲೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಅವನಿಗೆ ಬಿಟ್ಬಿಟ್ಟಿದ್ದೀನಿ, ಅವನು ಕೂತ್ಕೊಂಡು ಮಾಡಿಸ್ತಾನೆ. ಬಟ್ ಆ ಒಂದು ಪರ್ಫೆಕ್ಷನ್ ಬರಬೇಕಂದ್ರೆ ನಾವೇ ನಿಂತ್ಕೊಬೇಕು, ನಾವೇ ಮಾಡಬೇಕು, ಆವಾಗಲೇ ಅದಾಗೋದು. ಸೊ ಥ್ಯಾಂಕ್ ಯು S2 Events. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು so much.